ಬಯಲೇನೆ ಬೆಳೆದು ಬಯಲಾಗಿ ಬಯಲಾಯಿತಯ್ಯ ಅನ್ನುವಂತಹ ವಚನ ಬರುತ್ತೆ. ವಚನ ಏನು ಹೇಳ್ತೈತೆ ಅದನ್ನು ಸಹಿತ ಮೀರಿ ಹೋಗಿಬಿಡ್ತಾರೆ ಅವರು. ಅಂದ್ರೆ ಈ ಇದಕ್ಕಾಗಿ ಬಿಡದಾಡೋಕ್ಕಿಂತಲೂ ದೇವತ್ವಕ್ಕೆ ಏನು ಹೇಳ್ತಾರೆ ಅಲ್ಲಿಲ್ಲ ದೇವ್ರು ನಿಮ್ಮನ್ನೆಲ್ಲ ನಿಮ್ಮ ಒಳ್ಳೇದಲ್ಲ ದೇವರ ಅಯ್ಯ ಅಂದರೆ ಸ್ವರ್ಗ ಎಲ್ಲವೋ ಅಂದರೆ ನರಕ ಎಂತ ಅದ್ಭುತ ವಿಚಾರ ಸರಳವಾಗಿ ಹೇಳ್ತಾ ಇದ್ದಾರೆ. ಇದು ಬದುಕು ಈ ದಾರಿ ತೋರಿಸೋದು ಧರ್ಮ. ಆ ಧರ್ಮ ಹಿಂದೂರು ಅನ್ಕೊಡ್ರಿ, ಲಿಂಗಾಯತ ಅನ್ಕೊಡ್ರಿ, ವೀರಶೈವರು ಅನ್ಕೊಡ್ರಿ, ಬೇಡ ಚಾರ್ವಾಕರು ಅನ್ಕೊಡ್ರಿ. ಚಾರ್ವಾಕ ಒಂದು ಧರ್ಮ. ಹೌದು, ಧರ್ಮ ಅಂದ್ರೆ ವೇ ಆಫ್ ಲೈಫ್. ಇದ್ರ ಮೊದಲು ನಾವು ಧರ್ಮದ ಅರ್ಥ ಕ್ಲಿಯರೆನ್ಸ್ ಮಾಡ್ಕೋಬೇಕು. ಅಂದಾಗ ಇದರ ಕಾಟ ಹೋಗ್ತಾವೆ. ಇದು ಬರಬೇಕಾದ್ರೆ ಹೇಳಿದೆ ನೀವು ಹೈಯರ್ ಎಜುಕೇಷನ್ ಪ್ರತಿಯೊಬ್ಬರು ಬರೋದು. ಇಲ್ಲ ನಾವು ಏನಾಗಿಬಿಡ್ತೀವಿ ಎಜುಕೇಷನ್ ಮಾಡೋದು ಇದರ ಸಹಿತ ಗೊತ್ತಾಗ್ತಾರಲ್ಲ. ಅದಕ್ಕೆ ಹೈಯರ್ ಎಜುಕೇಷನ್ ಪ್ರತಿಯೊಬ್ಬ ಮಗುವಿಗೆ ಸಿಗ್ತದೆ. ಪ್ರತಿಯೊಂದು ಮಗುವಿಗೆ ಸಿಗ್ತಂದ್ರೆ ಈ ದೇಶ ಅಮೇರಿಕನ್ ಮೀರಿ ಹೋಗ್ತದೆ. ಅದನ್ನು ಯಾರು ಮಾಡ್ತಾ ಇಲ್ಲಲ್ಲ. ಆದರೆ ಸರ್ ಏನಪ್ಪ ಅಂತಂತಂದರೆ ಯಾವುದೇ ಒಂದು ದೊಡ್ಡ ದೊಡ್ಡ ಕಂಪ್ನಿಗಳು ಶೂಗಳಾಗಲಿ ಆಮೇಲೆ ಮರಳಿ ಮೊಬೈಲ್ಗಳಾಗಲಿ ಏನೇ ಆಗಲಿ ಅವ್ರದ್ದೆಲ್ಲ ಆಕ್ಸೆಸರೀಸ್ ಫಸ್ಟ್ ಕಾಪಿಗಳು ಆಲ್ಮೋಸ್ಟ್ ಆಲ್ ಎಲ್ಲ ರೆಡಿ ಆಗಿಬಿಟ್ಟಿರುತ್ತೆ ನಮ್ಮ ಇಂಡಿಯಾದಲ್ಲಿ ಅಲ್ವಾ. ಇಷ್ಟೊಂದು ಟ್ಯಾಲೆಂಟೆಡ್ ಇರುವಂತಹ ಜನರಿಗೆ ಓಕೆ ಇಷ್ಟೊಂದು ಟೆಕ್ನಾಲಜಿಕಲ್ ಆಗಲಿ ಇಲ್ಲಪ್ಪ ಅಂತಂತಂದರೆ ಬಟ್ಟೆಗಳಾಗಲಿ ಅರ್ಮಾನಿ ಸೂಟ್ಸು ಅವು ಇವು ಎಲ್ಲ ಅಂತಾರೆ. ಬಟ್ ಅದ್ರ ತಲೆ ಮೇಲೆ ಹೊಡೆದಿರುವಂತಹ ಫಸ್ಟ್ ಕಾಪಿಗಳನ್ನು ತಯಾರು ಮಾಡುವಂತಹ ಮಟೀರಿಯಲ್ ಸಿಗುತ್ತೆ ಇಲ್ಲಿ. ಅಷ್ಟು ಜನ ಇದ್ದಾರಿಲ್ಲ ಆ ದಿಶೆಯಲ್ಲಿ ಪ್ರತಿಯೊಬ್ಬಗೂ ವೈಜ್ಞಾನಿಕ ಶಿಕ್ಷಣ ಸಿಕ್ತಂದ್ರೆ ಹೈಯರ್ ಎಜುಕೇಷನ್ ಸಿಕ್ತಂದ್ರೆ ನಮ್ಮ ದೇಶ ಅಮೇರಿಕನ್ ಇವತ್ತು ಬೀಟ್ ಮಾಡೋದು. ಅಮೇರಿಕ ಮುಂದೆ ಇದಕ್ಕಾಗಿ ಚೈನಾ ಇವತ್ತು ಮುಂದುವರಿತಾ ಇರೋದು ಇದಕ್ಕಾಗಿ. ಅಲ್ಲಿ ಧರ್ಮದ ಮೇಲೆ ಯಾರು ಮಾತಾಡೋದೇ ಇಲ್ಲ. ಅದು ಅವಶ್ಯ ರೀ. ಮನ್ಯಾಗ ಪೂಜೆ ಮಾಡ್ಕೊಡ್ರಿ, ನಿಮ್ಗೆ ಬ್ಯಾಡ ಅದಲ್ಲ. ನಾವು ಬೌದ್ಧರಿಗೆ ಕರ್ಕೋಬೇಡ, ವೀರಶೈವರಿಗೆ ಕರ್ಕೋಬೇಡ, ಲಿಂಗಾಯತರಿಗೆ ಕರ್ಕೋ, ಮತ್ತೇನು ಕರ್ಕೋ. ನಾವು ಮೂಲದ ಮನುಷ್ಯ ತಾನೆ. ಹೌದು, ಅದಕ್ಕೆ ಬಸವಣ್ಣ ಹೇಳಿದ್ರು ದೈವೇ ಧರ್ಮದ ಮೂಲವೇ ಮನುಷ್ಯನ ಧರ್ಮ. ಈ ವಿಶಾಲತೆ ನಮ್ಮಲ್ಲಿ ಯಾವಾಗ ಬರೋದ್ರಿ? ಕುವೆಂಪು ಅವ್ರ ವಿಶಾಲತ್ವ ವಿಶ್ವನಪ್ಪ ನಮ್ಮ ಮನೆ ಅನ್ನುವಂಥದ್ದು. ವಿಶ್ವ ಮಾನವತೆ ಎಲ್ಲಿ ಬರ್ಬೇಕು? ಎಲ್ಲಿ ಬರೋದು ಅಂದ್ರೆ ಶಿಕ್ಷಣದಾಗ ಬರೋದು. ಅವರು ಶಿಕ್ಷಣ ಪಡೆದಂತ ಆದರೆ ಇಲ್ಲಾಂದ್ರೆ ಒಬ್ಬರು ಶುದ್ಧ ಹುಳಿದಂಥವ್ರು ಮಕ್ಕಳಿಗೆ ಮಂತ ಹುಳಿದಂಥವ್ರು ಅಲ್ಲಿ ನಶಿಸಿ ಹೋಗಿಬಿಡ್ತಿದ್ರು. ಅದಕ್ಕೆ ಶಿಕ್ಷಣ ಬೇಕಂತ ಮೇಲೆ ಹೇಳ್ತಾ ಇರೋದು. ಅಂಬೇಡ್ಕರ್ ಅವ್ರು ಹೇಳೋದು ಹೊಂಚ್ಕೊಂಡಿದ್ದನ್ನು ಬಸವಣ್ಣವ್ರು ಹೇಳೋದು ಇದನ್ನು. ಅದನ್ನು ಮಹಾಮನೆ ಮಾಡಿದ್ರಲ್ಲ ಅದನ್ನು ಶಿಕ್ಷಣ ಕೊಡಿಸುವಂಥದ್ದು, ತಿಳುವಳಿ ಕೊಡಿಸುವಂಥದ್ದು, ಬರೀದು ಕಲಿಸೋದು, ಓದು ಕಲಿಸೋದು ಮಾಡಿದ್ದಾರೆ ಬಸವಣ್ಣ. ಆದರೆ ಬಸವಣ್ಣ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ್ದು ಎಲ್ಲಿ ಲಿಂಗಾಯ ಬಸವಣ್ಣ ಹೇಳಿಲ್ಲ. ಬೌದ್ಧ ಧರ್ಮ ಸ್ಥಾಪನೆ ಮಾಡಿದ್ದು ಬುದ್ಧ ಹೇಳಿಲ್ಲ. ಹಿಂದೂ ಧರ್ಮ ಸ್ಥಾಪನೆ ಮಾಡಿ ಅಂತ ಯಾವ ಹಿಂದೂ ಧರ್ಮ ಸ್ಥಾಪನೆ